ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಾರಾಬಲ ಅಂದ್ರೆ ಏನು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನ ತಿಳಿಸಿಕೊಡಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಓಂ ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ದೇಶವನ್ನು ಕಾಯುವ ಎಲ್ಲ ಸೈನಿಕ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ಅನುಗ್ರಹಿತರಾಗಿ ಎಲ್ಲರ ಮನೋಕಾಮನೆಗಳು ಕೂಡ ಆರೋಗ್ಯವಂತರಾಗಿ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲೆಂತೇಳಿ ಅವಳ ಅಡಿದಾವರಗಳಿಗೆ ಹೊಂದಿಸುತ್ತಾ ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘಮಾಸ ಕೃಷ್ಣ ಪಕ್ಷದ ನವಮಿ ತಿಥಿ ಬುಧವಾರ ವಿಶೇಷವಾಗಿ ಅನುರಾಧ ನಕ್ಷತ್ರ ಬಂದಿರತಕ್ಕಂಥದ್ದು. ಇವತ್ತಿನ ತಿಥಿಗೆ ಕಾರಕನಾಗಿರ್ತಕ್ಕಂಥವನು ನವಮಿ ತಿಥಿಗೆ, ಅದರಲ್ಲೂ ಕೂಡ ಮುಖ್ಯವಾಗಿ ಆ ನವಮಿ ತಿಥಿಯುಕ್ತವಾಗಿ ಬುಧವಾರ ಬಂದಾಗ ಅನುರಾಧ ನಕ್ಷತ್ರ ಬಂದರೆ ಮುಖ್ಯವಾಗಿ ಏನೆಲ್ಲ ನಾವು ಅದನ್ನು ಸಿದ್ಧಿಸ್ಕೊಳ್ಬಹುದಪ್ಪ ಅಂದರೆ, ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಹೇಗೆ ಗುರುಪುಷ್ಯ ಯೋಗ ಪ್ರಾರಂಭ ಆಗುತ್ತೋ ಹಾಗೆ ಬುಧವಾರ ಅನುರಾಧ ನಕ್ಷತ್ರ ಬಂದಾಗ ಹಯಗ್ರೀವ ಯೋಗ ಪ್ರಾರಂಭ ಆಗುತ್ತೆ. ಅಂದರೆ ಏನು ನಮ್ಮ ಬದುಕಿನಲ್ಲಿ ಸ್ಫುಟತ್ವ ಇಲ್ಲದೆ ಇದ್ದಂಥದ್ದು ಏನೆಲ್ಲ ಇದೆಯೋ ಆ ಸ್ಫುಟತ್ವವನ್ನು ಕೊಡ್ತಕ್ಕಂಥವನೇ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತೇಳಿ ಹಯಗ್ರೀವರ ಪ್ರಾರ್ಥನೆ ಇವತ್ತಿನ ದಿವಸ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇದ್ದಾರೆ, ಸರಿಯಾದ ಸಮಯಕ್ಕೆ ಅವರಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಏನೋ ಅಡಚಣೆಗಳು ಬರ್ತಾ ಇದೆ, ಹೀಗೆ ಯಾವೆಲ್ಲ ಮಕ್ಕಳ ಬದುಕಿನಲ್ಲಿ ಸಮಸ್ಯೆಗಳು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೋ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಹಯಗ್ರೀವರ ಪ್ರಾರ್ಥನೆಯೊಂದಿಗೆ ಹಯಗ್ರೀವರ ದರ್ಶನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಕನಿಷ್ಠ, ಏಕೆಂದರೆ ಈಗೆಲ್ಲ ಎಕ್ಸಾಮ್ಗಳು ಬರ್ತಾ ಇದೆ, ಹಾಗಾಗಿ ಆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿನಯತೆ ಇದ್ದಾಗ ಅದನ್ನು ಆ ವಿನಯತೆಯನ್ನು ಸಂಪೂರ್ಣವಾಗಿ ಅವರ ಅನುಗ್ರಹಯುತವಾಗಬೇಕು ಅಂತ ಆದಾಗ ಮುಖ್ಯವಾಗಿ ಅನುಗ್ರಹವನ್ನು ಹಯಗ್ರೀವರಿಂದ ಪಡೆದುಕೊಳ್ತಕ್ಕಂಥ ಸುಯೋಗ ಇರತಕ್ಕಂಥ ಪರ್ವಕಾಲ ಇವತ್ತಿನ ದಿವಸ. ಯಾವುದಾದ್ರೂ ವಿಷ್ಣುವಿನ ಸನ್ನಿಧಾನ, ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಯಗ್ರೀವರ ಸನ್ನಿಧಾನ ಕಡಿಮೆ ಇದೆ. ನಮ್ಮ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ಕಲ್ಲಿದೆ, ಒಂದಷ್ಟು ದೇವಸ್ಥಾನಗಳಲ್ಲಿ ಹಯಗ್ರೀವರ ಸನ್ನಿಧಾನ ಇರತಕ್ಕಂಥದ್ದು ಇದೆ. ಹಾಗಾಗಿ ಹಯಗ್ರೀವರ ಸನ್ನಿಧಾನದಲ್ಲಿ ನಿರಂತರವಾಗಿ ಒಂದು ಬುಧವಾರದ ದಿವಸ ಮಕ್ಕಳ ಹೆಸರಲ್ಲಿ ವಿಶೇಷವಾಗಿ ಅರಿಶಿಣದಿಂದ ಆ ಹಯಗ್ರೀವನಿಗೆ ಅರ್ಚನೆಯನ್ನು ಮಾಡಿಸಿ ಅರಿಶಿಣವನ್ನು ವಾಪಸ್ ತಗೊಂಡು ಬಂದು ಮಕ್ಕಳಿಗೆ ಬುಧವಾರದ ದಿವಸ ಅರಿಶಿಣ ಸ್ನಾನವನ್ನು ಮಾಡಿಸೋದ್ರಿಂದ ಯಾವೆಲ್ಲ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿದ್ದಾವೋ ಆ ಎಲ್ಲ ದೋಷಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ತಾರಾಬಲ ಅಂದರೆ ಏನು ಗುರುಜಿ? ನಾವು ಬಹಳ ಮುಖ್ಯವಾಗಿ ಬದುಕಿನ ಉದ್ದಕ್ಕೂ ಕೂಡ ಒಂದು ಯಶಸ್ಸು ಅಂತಕ್ಕಂಥದ್ದು ತಾರೆಯಾಗಿ ಕೆಲಸವನ್ನು ಮಾಡುತ್ತೆ. ನಾವು ತಾರಾ ಅಂದರೆ ಈಗ ನಾವು ಸಿನಿಮಾ ಮಧ್ಯದಲ್ಲಿದ್ದಂಥವ್ರನ್ನು ಕೂಡ ತಾರೆಯರು ಅಂತ ಕರಿತೀವಿ. ಅಂದರೆ ನಮ್ಮ ಬದುಕಿನಲ್ಲಿ ತಾರೆ ಅಂತಕ್ಕಂಥದ್ದು ನಕ್ಷತ್ರ ಹೇಗೆ ಆಕಾಶಕ್ಕೆ ಶೋಭೆಯನ್ನು ತರುತ್ತೋ ನಮ್ಮ ಯಶಸ್ಸಿನ ಪಥವನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ತಾರಾಬಲ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಾವು ಯಾವುದೋ ಮುಂಜಿ, ನಾಮಕರಣ, ಮದುವೆ, ಗೃಹ ಪ್ರವೇಶ ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಪಂಚಾಂಗಯುಕ್ತವಾಗಿ ತಾರಾಬಲವನ್ನು ನೋಡಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆ ಇರತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಮಾಡಿ
ಇದನ್ನು ನೋಡಲೇಬೇಕು ಅಂತಕ್ಕಂಥ ನಿಯಮವನ್ನು ಕೂಡ ಇಟ್ಟಿರ್ತಕ್ಕಂಥದ್ದೇ ಶಾಸ್ತ್ರ. ಖಂಡಿತ ಗುರುಜಿ. ಇನ್ನು ತಾರಾಬಲ ಶುಭ ಕಾರ್ಯಗಳಿಗೆ ಎಷ್ಟು ಮುಖ್ಯ ಗುರುಜಿ? ಶುಭ ಅಂತಕ್ಕಂಥದ್ದು ನಾವು ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಅಂತಕ್ಕಂಥ ಆ ಚಿಂತನೆ ಮನಸ್ಸಿನಲ್ಲಿ ಯಾವಾಗ ಹುಟ್ಟುತ್ತೋ ಅದೇ ಮುಖ್ಯವಾಗಿ ನಮಗೆ ಬದುಕಿನಲ್ಲಿ ಶುಭ ಅಂತಕ್ಕಂಥ ಗಳಿಗೆಯ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಅಮೃತ ಗಳಿಗೆ ಅಂತ ಕರಿತೀವಿ. ಅಲ್ಲ, ಅಮೃತ ಗಳಿಗೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಿರಲ್ವಾ, ಅದೇ ಅಮೃತ ಗಳಿಗೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಂಥ ಸಂದರ್ಭವನ್ನು ಆಯೋಜನೆ ಮಾಡಿದಂತಹ ಸಮಯವೇ ಅಮೃತಗಳಿಗೆ. ಹೀಗೆ ಸಮಯದ ಪ್ರಾರಂಭದ ಆದಿಗಡಿಯಲ್ಲಿ ಹುಟ್ಟತಕ್ಕಂಥ ಅಮೃತಗಳಿಗೆಯೊಂದಿಗೆ ಇರತಕ್ಕಂಥದ್ದೇ ಈ ತಾರಾಬಲ ಅಂತಕ್ಕಂಥದ್ದು. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಇವತ್ತಿನ ದಿವಸ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಯಾಕೆಂದರೆ ಏನೋ ಕೆಲಸಗಳಲ್ಲಿ ಅಡೆತಡೆಗಳಾಗ್ತಾ ಇದೆ, ಹಾಗಾಗಿ ಆ ಕೆಲಸಗಳೆಲ್ಲ ನಿವೃತ್ತಿಗೋಸ್ಕರವಾಗಿ ಮುಖ್ಯವಾಗಿ ರಾಮಚಂದ್ರನ ಪ್ರಾರ್ಥನೆ, ರಾಮಚಂದ್ರನ ದರ್ಶನದಿಂದ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಅನುರಾಧ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಗ್ರಹಗಳ ರಾಜ ಶನಿರಾಜ ಅಂತಕ್ಕಂಥ ಲೋಕಾರೂಢಿಯ ಮಾತಿರ್ತಕ್ಕಂಥದ್ದು. ಹಾಗಾಗಿ ಅನುರಾಧ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶನಿ. ಇನ್ನು ಮುಖ್ಯವಾಗಿ ಇವತ್ತಿನ ದಿವಸ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾ ಪತಯೇ ನಮಃ ಅಂತೇಳಿ ಆ ಸೀತಾಕಾಂತನ ಸ್ಮರಣೆ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಅಂತೇಳಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡಿದಾಗ ಮುಖ್ಯವಾಗಿ ಮೇಷರಾಶಿಯನ್ನು ನೋಡಿದಾಗ ಅನಿರೀಕ್ಷಿತವಾಗಿರ್ತಕ್ಕಂಥ ಅಪೇಕ್ಷೆಗಳಿಗೆ ಇವತ್ತಿನ ದಿವಸ ಕಡಿವಾಣ ಬೀಳ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಸ್ವಲ್ಪ ಸಂಶಯಾಸ್ಪದವಾಗಿರ್ತಕ್ಕಂಥ ವಿಚಾರಾದಿಗಳಿಂದ ದೂರ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಸಹೋದ್ಯೋಗಿಗಳೊಂದಿಗೋ ಮಿತ್ರರೊಂದಿಗೋ ಗೆಳೆಯರೊಂದಿಗೋ ಹೀಗೆ ಯಾವುದಾದ್ರೂ ಅನುಚಿತವಾಗಿರ್ತಕ್ಕಂಥ ವರ್ತನೆ ನಿಮ್ಮನ್ನು ಇವತ್ತಿನ ದಿವಸ ಒತ್ತಡಕ್ಕೆ ಈಡು ಮಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ದೂರದ ಹೂಡಿಕೆಗಳು, ಏನೋ ನಾವು ದೂರದ ಆಲೋಚನೆ ಮಾಡಿ ಹೂಡಿಕೆಗಳನ್ನು ಮಾಡೋದ್ರಿಂದ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಮೇಷರಾಶಿಯವರು ಅನನ್ಯವಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ವಿಶೇಷವಾಗಿ ಅಕ್ಕಿ ಮತ್ತು ತುಳಸಿಯನ್ನು ಇವತ್ತಿನ ದಿವಸ ಅರ್ಪಣೆ ಮಾಡ್ತಕ್ಕಂಥ ಆ ಒಂದು ಕಾಯಕವನ್ನು ಬೆಳೆಸ್ಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಂದ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಸಾಮರಸ್ಯದ ಆ ಒಂದು ಇವತ್ತಿನ ದಿವಸ ಕೊರತೆ ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಾಮರಸ್ಯವನ್ನು ಹೆಚ್ಚಿಸಿಕೊಳ್ಳಿ, ಕುಟುಂಬವನ್ನು ಶಾಂತಯುಕ್ತವಾಗಿ ಸಮೃದ್ಧಿಯಾಗಿ ಇಟ್ಕೊಳ್ಳುವ ಆ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥವರು ವೃಷಭ ರಾಶಿಯವರು ಇವತ್ತಿನ ದಿವಸ ಆಗಿರಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಪ್ರಾರ್ಥನೆ, ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಪ್ರಾರ್ಥನೆ, ರಾಮಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಮಾತ್ರ ಬಂಧುಗಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಂತಾನಾಪೇಕ್ಷತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕೃಷ್ಣನ ದರ್ಶನ, ಕೃಷ್ಣನ ಪ್ರಾರ್ಥನೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರದ ಜಪವನ್ನು ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೂಡಿಕೆಗಳಲ್ಲೇ ನಷ್ಟ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ತಂದೆ ತಾಯಿಯರೊಟ್ಟಿಗೆ ಸಮಯವನ್ನು ವಹಿಸೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಸಾಹಸ ಪ್ರವೃತ್ತಿ ಇರತಕ್ಕಂಥ ಕಾರ್ಯಾದಿಗಳಲ್ಲಿ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರೊಟ್ಟಿಗೆ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಸುಯೋಗ ಇರತಕ್ಕಂಥ ಸುಪರ್ವ ಕಾಲ. ಕ್ಷೇತ್ರಾದಿಗಳ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಯಾರೋ ಶ್ರೀಮಂತರು ಅಂತಕ್ಕಂಥವ್ರು ನಿಮ್ಮ ಆತ್ಮೀಯ ಗೆಳೆಯರಾಗಿ ಬಂದು ಅಚಾನಕ್ಕಾಗಿ ನಿಮ್ಮ ಬದುಕನ್ನು ದುರ್ಗತಿಗೆ ದೂಡುವಂತಹ ಸಂದರ್ಭ ಇರೋದರಿಂದ ಹೊಸ ವ್ಯಕ್ತಿಗಳೊಟ್ಟಿಗೆ ಇವತ್ತಿನ ದಿವಸ ಸಹವಾಸವನ್ನು ಮಾಡಬೇಕಾದ್ರೆ 4-6 ಬಾರಿ ಆಲೋಚಿಸುವಂತಹ ಒಂದು ಸಮಯವನ್ನು ಇವತ್ತಿನ ದಿವಸ ನೀವು ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇವತ್ತಿನ ದಿವಸ ಕಟಕ ರಾಶಿಯವರು ಅನನ್ಯವಾಗಿ ಸಾಂಬಶಿವನ ಪ್ರಾರ್ಥನೆಯೊಂದಿಗೆ ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಚಂದ್ರ ತಾರಾಬಲದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಿ. ಮನುಷ್ಯನಿಗೆ ಸ್ಥಿತೇಶ್ಚ ಶ್ರೇಮಾಪ್ನೋತಿ ವಾರಾದಾಯುಷ್ಯವರ್ಧನಂ
ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಮುಖ್ಯವಾಗಿ ಏನಪ್ಪ ಅಂದರೆ ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ ಅಂತ ಹೇಳುತ್ತೆ. ಅಂದರೆ ನಕ್ಷತ್ರ ಅಂತಕ್ಕಂಥದ್ದು ನಾವು ಮಾಡುವಂತಹ ಕೆಲಸದಲ್ಲಿ, ಈಗ ಒಂದು ಶುಭ ಕಾರ್ಯವನ್ನು ಗೃಹ ಪ್ರವೇಶ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಗೃಹ ಪ್ರವೇಶದಲ್ಲಿ ಪಂಚಾಂಗ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೋ ತಾರಾಬಲವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ತಾರಾಬಲ ಅಂದರೆ ಏನು? ಮುಖ್ಯವಾಗಿ 9 ತಾರೆಗಳಿದ್ದಾವೆ. ಏನು 9 ತಾರೆಗಳು ಅಂದರೆ, ನಾವು ನವಗ್ರಹಗಳಂತ ಏನು ಕರೀತೀವೋ ಹಾಗೆ 9 ತಾರೆಗಳಿದ್ದಾವೆ. ಜನ್ಮತಾರೆ, ಸಂಪತ್ತಾರೆ, ಮೃತ್ಯುತಾರೆ, ಇದು ಕ್ಷೇಮತಾರೆ, ಪೃಥುಕ್ತಾರೆ, ಸಾಧನತಾರೆ, ವಧತಾರೆ, ಮಿತ್ರತಾರೆ, ಪರಮಮಿತ್ರತಾರೆ ಅಂತಕ್ಕಂಥದ್ದು. ಮುಖ್ಯವಾಗಿ ಈ ತಾರಾಬಲದಲ್ಲಿ ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಿದಾಗ ಜನ್ಮತಾರೆ, ಸಂಪತ್ತಾರೆ, ಮೃತ್ಯುತಾರೆ, ಕ್ಷೇಮತಾರೆ, ಪ್ರತ್ಯುಕ್ತಾರೆ, ಸಾಧನತಾರೆ, ಮಿತ್ರತಾರೆ, ಪರಮಮಿತ್ರತಾರೆ ಅಂತಕ್ಕಂಥ 8 ತಾರೆಗಳಿರ್ತಕ್ಕಂಥದ್ದು. ಈ 8 ತಾರೆಗಳಲ್ಲಿ ಮುಖ್ಯವಾಗಿ ನಾವು ಏನನ್ನು ಗಮನಿಸ್ತೀವಪ್ಪ ಅಂದರೆ, ಈಗ ಒಂದು ದಿನದ ಸಮಯವನ್ನು ನೋಡಿದಾಗ ಈ 8 ಗಂಟೆಗಳು ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿರುತ್ತೆ. ನಾವು ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಕೂಡ 8 ಗಂಟೆಗಳಿಗೆ ಸೀಮಿತವನ್ನು ಮಾಡ್ಕೊಂಡಿರ್ತೀವಿ. ಈ 8 ಅಂತಕ್ಕಂಥದ್ದು ಅಷ್ಟದಿಕ್ಪಾಲಕರ ಸಂಯೋಜನೆ ಇರ್ತಕ್ಕಂಥದ್ದಾಗಿರುತ್ತೆ. ತಾರಾಬಲ ಅಂದರೆ ಏನಂದರೆ, ಮುಖ್ಯವಾಗಿ ಜನ್ಮತಾರೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು, ಸಂಪತ್ತಾರೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು, ಮೃತ್ಯುತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ಕ್ಷೇಮತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಮತ್ತು ಪ್ರತ್ಯುಕ್ತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ಸಾಧನತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ವಧತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬಾರದು, ಮತ್ತು ಮಿತ್ರತಾರೆಯಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು. ಪರಮಮಿತ್ರತಾರೆ ಕೆಲವು ಸಂದರ್ಭಗಳಲ್ಲಿ ತಗೊಳ್ತೀವಿ, ಆದರೆ ಅಚಾನಕ್ಕಾಗಿ ಬಂದಿರತಕ್ಕಂಥದ್ದಲ್ಲ. ಈ ತಾರಾಬಲ ಅಂತಕ್ಕಂಥದ್ದು 9 ಬಲಗಳಿದ್ದಾಗಿಯೂ ಕೂಡ 8 ಮಾತ್ರ ನಾವು ಅತ್ಯಂತ ಪ್ರಮುಖವಾಗಿ ತಗೊಳ್ತೀವಿ. ಹಾಗಾಗಿ ಮೊದಲನೇದಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ತಾರಾಬಲ ಅಂತಕ್ಕಂಥದ್ದು 2 ಶ್ರೇಷ್ಠ ತಾರೆಗಳಿದ್ದಾವೆ. ಯಾವುದು? ಸಂಪತ್ತಾರೆ, ಕ್ಷೇಮತಾರೆ ಅಂತಕ್ಕಂಥದ್ದು. ಸಂಪತ್ತಾರೆಯಲ್ಲಿ ಮುಖ್ಯವಾಗಿ ನಾವು ಯಾವೆಲ್ಲ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಖಂಡಿತ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ಇನ್ನು ಕ್ಷೇಮತಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ನಾವು ಸಂಬಂಧವನ್ನು ಬೆಸೀತೀವಲ್ವ, ಈಗ ಮನೆಗೆ ಹೆಣ್ಣನ್ನು ನೋಡ್ಲಿಕ್ಕೆ ಹೋಗೋದು ಅಥವಾ ಯಾವುದೋ ವ್ಯವಹಾರ, ಭೂ ಸಂಬಂಧಿತವಾದ ವ್ಯವಹಾರ ವ್ಯಾಪಾರಾದಿಗಳು, ಈ ರೀತಿಯಾಗಿ ಆ ಸಂಪತ್ತು ವೃದ್ಧಿಯೊಟ್ಟಿಗೆ ಕ್ಷೇಮವನ್ನೂ ಕಾಣಬೇಕಾದ್ರೆ ಕ್ಷೇಮತಾರೆಯಲ್ಲಿ ಮಾಡಬೇಕಾಗಿರುತ್ತೆ. ಇನ್ನು ಪ್ರಯಾಣವನ್ನು ಯಾವುದೇ ಕಾರಣಕ್ಕೂ ಮೃತ್ಯುತಾರೆಯಲ್ಲಿ ಮಾಡಲೇಬಾರದು. ಪ್ರಯಾಣ ಅಂದರೆ ಏನು? ವ್ಯವಹಾರನೂ ಮಾಡಬಾರ್ದು. ಪ್ರಯಾಣ ಅಂದರೆ ಜೀವನದ ಪ್ರಯಾಣವೂ ಆಗುತ್ತೆ, ನಿತ್ಯ ಪ್ರಯಾಣವೂ ಆಗುತ್ತೆ. ಈಗ ನಿತ್ಯ ನಾವು ಆಫೀಸ್ಗೆಲ್ಲ ಹೋಗಬೇಕಾದ್ರೆ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಆದರೆ ಇದು ನಿತ್ಯ ಪ್ರಯಾಣಕ್ಕೆ ಅನ್ವಯಿಸಲ್ಲ. ಸಂದರ್ಭಾಚಿತವಾಗಿ ಯಾವ ಕಾರ್ಯವನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ದಿವಸಕ್ಕೆ ಮಾತ್ರ ಅನ್ವಯಿಸುತ್ತೆ. ಇನ್ನು ಮಿತ್ರತಾರೆ ಅಂತಕ್ಕಂಥದ್ದಿದೆ, ವಧತಾರೆ ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲೂ ಕೂಡ ಪ್ರತ್ಯುಕ್ತಾರೆ ಅಂತಕ್ಕಂಥದ್ದಿದೆ. ಈ ಪ್ರತ್ಯುಕ್ತಾರೆ ಪಂಚಮ ತಾರೆ ನಾವು ಯಾಕಂದರೆ ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸಕ್ಕೂ ಅಲ್ಲಿಗೂ ಇಲ್ಲಿಗೂ ನಾವು ಏನಂದರೆ ಗೊತ್ತಿರಲ್ಲ, ಕರ್ಕೊಂಡು ಹೋಗ್ಬಿಡ್ತೀವಿ. ಆ ಪ್ರತ್ಯುಕ್ತಾರದಲ್ಲಿ ತಗೊಂಡೋಗಿ ಮಕ್ಕಳನ್ನು ಅಡ್ಮಿಷನ್ ಮಾಡಿಬಿಡ್ತೀವಿ. ನಾವು ಎಷ್ಟೋ ಅನುಭವಕ್ಕೆ ಬಂದಿರತಕ್ಕಂಥ ಮಾತು, ಮಕ್ಕಳು ಅಲ್ಲಿಂದ ಎಷ್ಟೋ ಆ ಮಕ್ಕಳು ಆಕ್ಟಿವ್ ಆಗಿದ್ದಂಥ ಮಕ್ಕಳು ಅಲ್ಲಿಂದ ಡಲ್ ಆಗಿಬಿಡ್ತಾರೆ. ಯಾಕೆಂದರೆ ಆ ಸಮಯ ತುಂಬ ನಾವು ಅಮೃತ ಗಳಿಗೆ ಅಂತಕ್ಕಂಥದ್ದು ಏನು ಕರಿತೀವೋ ಅದರ ಪ್ರಾಮುಖ್ಯತೆ ತುಂಬ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸಾಧನ ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿ ವಿದ್ಯಾರಂಗದಲ್ಲಿ ನಾವು ಯಶಸ್ಸನ್ನು ಪಡೆಯಬೇಕು, ಈಗ ಅಪ್ಗ್ರೇಡ್ ಮಾಡಿಕೊಳ್ಬೇಕು, ಅಡ್ಮಿನಿಸ್ಟ್ರೇಷನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮಗೆ ಸುಸಂಪನ್ನತೆ ಸಿಗಬೇಕು ಅಂತಕ್ಕಂಥವ್ರು ಸಾಧನ ತಾರೆಯಲ್ಲಿ ಆ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ವಧತಾರೆ ಬರುತ್ತೆ, ಅಲ್ಲೂ ಕೂಡ ಪಾಲುದಾರಕ ವ್ಯವಹಾರಾದಿಗಳೇನಾದರೂ ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ನಾವೇನು ಕರಿತೀವೋ ಆ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ಮುಖ್ಯವಾಗಿ ನಾವೇನಾದರೂ ವಧತಾರೆಯಲ್ಲಿ ಇಟ್ಕೊಂಡು ಬಿಟ್ಟಾಗ ಅಲ್ಲೂ ಕೂಡ ನಮಗೆ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಯಾರು ನಾವು ಬಲವಾಗಿ ಅವರನ್ನು ನಂಬಿ ಅವರಿಂದ ಹೋಗಿರ್ತೀವಿ ಅವರಿಂದ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪಾಲುದಾರಕ ವ್ಯವಹಾರಾದಿಗಳನ್ನು ಮಿತ್ರತಾರೆಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಪರಮ ಮಿತ್ರತಾರೆ ಅಂತಕ್ಕಂಥದ್ದಿದೆ. ನಮ್ಮ ಗೆಳೆಯರ ಸಮೂಹದಲ್ಲಿ ಒಂದಷ್ಟು ಆತ್ಮೀಯರಿರ್ತಾರೆ, ಇನ್ನೊಂದಷ್ಟು ಮಿತ್ರರಿರ್ತಾರೆ. ಮಿತ್ರರಿಗೂ ಆತ್ಮೀಯ ಮಿತ್ರರಿಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರುತ್ತೋ ಹಾಗೆ ಮಿತ್ರತಾರೆ, ಪರಮ ಮಿತ್ರತಾರೆ. ಪರಮ ಮಿತ್ರತಾರೆ ಅಂತಕ್ಕಂಥವನು ನಿರಂತರವಾಗಿ ನಮ್ಮೊಟ್ಟಿಗೆ ಇರ್ತಾನೆ, ನಮ್ಮ ಒಡನಾಟದಲ್ಲಿದ್ದಂಥವನೇ ಪರಮ ಮಿತ್ರತಾರೆ. ಹಾಗಾಗಿ ನಾವೇನಾದರೂ ಕೆಲಸವನ್ನು ಮಾಡಬೇಕಾದ್ರೆ ಅದೂ ಕೂಡ ನಮಗೆ ಸಹಕರಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಪರಮ ಮಿತ್ರತಾರೆ, ಮಿತ್ರತಾರೆ, ಸಾಧನತಾರೆ,
ಕ್ಷೇಮತಾರೆ, ಸಂಪತ್ತಾರೆ, ಅದರಲ್ಲೂ ಕೂಡ ವಿಶೇಷತೆಯಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ ಮದುವೆಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ಮದುವೆಯಲ್ಲಿ ಸಂಪತ್ತಾರೆ ಅನ್ನೋದಕ್ಕಿಂತ ಕ್ಷೇಮತಾರೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಅವರಿಬ್ಬರ ಕ್ಷೇಮಾಭಿವೃದ್ಧಿ ಅಂತಕ್ಕಂಥದ್ದು ಬೇಕಾಗಿರ್ತಕ್ಕ. ಯಾಕೆಂದರೆ ಒಂದು ವಧುವರ ಇಬ್ಬರೂ ಕೂಡ ಸುಸಂದರ್ಭದಲ್ಲಿ ಅವರಿಬ್ಬರ ಪಾಣಿಗ್ರಹಣ ಆಗಿದ್ದಾಗ ಕೆಲವು ಲಗ್ನಗಳು ಬರುತ್ತೆ. ಅದರ ಬಗ್ಗೆ ಮುಂದಿನ ಯಾವುದಾದ್ರೂ ಸಂಚಿಕೆಗಳಲ್ಲಿ ಮಾತನಾಡೋಣ. ಈ ಲಗ್ನಗಳಿಗೆ ತಾರಾಬಲ ಅಂತಕ್ಕಂಥದ್ದು ಬರುತ್ತೆ. ಲಗ್ನ ತಾರಾಬಲಾದಿಗಳಲ್ಲಿ ವ್ಯತ್ಯಾಸಗಳು ಬಂದಾಗಿಯೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಮನೆಯಲ್ಲಿ, ಯಾಕೆಂದರೆ ಆ ಮನೆಗೆ ಅಲ್ಲಿ ತನಕ ನಂದಗೋಕುಲವಾಗಿರ್ತಕ್ಕಂಥ ಮನೆ ಆ ನಂತರ ರಾಕ್ಷಸ ಕೂಪವಾಗಿ ಪರಿವರ್ತನೆ ಆಗ್ತಕ್ಕಂಥ ಎಷ್ಟೋ ನಿದರ್ಶನಗಳು ನಮ್ಮ ಹತ್ರ. ಯಾಕೆಂದರೆ ಅವರಿಬ್ಬರು ಒಳ್ಳೆಯವರೇ, ಆದರೆ ಬಂದಂಥ ಸಮಯ ಅವರನ್ನು ಆಟ ಆಡಿಸ್ಲಿಕ್ಕೆ, ಯಾಕೆಂದರೆ ನಮಗೆ 3 ರೀತಿಯಾದ ಸಮಸ್ಯೆಗಳು ನಮ್ಮ ಬದುಕಿನುದ್ದಕ್ಕೂ ನಮ್ಮನ್ನು ಕಾಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಒಂದು ಇನ್ನೊಬ್ಬರಿಂದ, ಒಂದು ನಮ್ಮ ಸ್ವಯಂ ನಿರ್ಧಾರಗಳಿಂದ, ಇನ್ನೊಂದು ಸಮಯದ ಪ್ರಭಾವದಿಂದ. ಈ 3 ನಿರ್ಧಾರಗಳು ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ತಾರಾಬಲ ಅಂತಕ್ಕಂಥದ್ದು ಯಾವುದೇ ಶುಭಪ್ರದವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ತಾರಾಬಲವನ್ನು ಗಮನಿಸಲೇಬೇಕು. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ಕುರಿತು ತಿಳಿಸ್ಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ. ಸ್ವಲ್ಪ ದೃಷ್ಟಿಬಾಧೆ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅತೀವವಾಗಿರ್ತಕ್ಕಂಥ ನಂಬಿಕೆ ನಿಮಗೆ ಇವತ್ತಿನ ದಿವಸ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ ಇವತ್ತಿನ ದಿವಸ ಸಿಂಹರಾಶಿಯವರು. ವಿಶೇಷವಾಗಿ ರಾಮಚಂದ್ರನ ದರ್ಶನ, ರಾಮಚಂದ್ರನ ಧ್ಯಾನ, ಪ್ರಾರ್ಥನೆ ಮಾಡ್ತಕ್ಕಂಥ ಸುಯೋಗ. ಸಾಧ್ಯವಾದರೆ ಬುಧವಾರದ ದಿವಸ ತುಳಸಿಯ ಅರ್ಚನೆಯನ್ನು ರಾಮಚಂದ್ರನ ಸನ್ನಿಧಾನದಲ್ಲಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಲ್ಪ ತಗಾದಿಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಾದಿಗಳು ಕೂಡ ಇವತ್ತಿನ ದಿವಸ ಉಲ್ಬಣ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಸಂತಾನದ ಚಿಂತೆಯಲ್ಲಿದ್ದಂಥವರಿಗೆ ವಿಶೇಷವಾಗಿ ಕೃಷ್ಣನ ಪ್ರಾರ್ಥನೆಯೊಂದಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜೀವನದಲ್ಲಿ ವಿಧೇಯತೆ ಅಂತಕ್ಕಂಥದ್ದು ನಿಮ್ಮ ಬದುಕಿನೊಟ್ಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾರೋ ನಿಮಗೆ ಇವತ್ತಿನ ಕಾಲಮಾನಕ್ಕೆ ಏನೋ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಆ ವಿಧೇಯತೆ ಅಂತಕ್ಕಂಥದ್ದನ್ನು ನೀವು ನಿರಂತರವಾಗಿ ಕನ್ಯಾ ರಾಶಿಯವರು ಇಟ್ಕೊಳ್ಳೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಯುಕ್ತನಾಗಿ ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆವಿಚಾರ ಕೃತ್ರಿಮ ದೋಷಾದಿಗಳು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಹಿಡಿದಿಟ್ಟುಕೊಳ್ಳುವಂತಹ ಆ ಸಮಯವಾದದ್ದರಿಂದ ಸ್ವಲ್ಪ ನಕಾರಾತ್ಮಕ ಚಿಂತೆಗಳು ನಿಮ್ಮನ್ನು ಕಾಡಿಸಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಇವತ್ತಿನ ದಿವಸ ಹೆಚ್ಚಿಸಿಕೊಳ್ಳಿ. ಆಸ್ತಿಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರೇಮ ವಿವಾಹಾದಿಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರೇಮ ಪ್ರಕರಣಾದಿಗಳಲ್ಲಿ ಇವತ್ತಿನ ದಿವಸ ಚಿಂತೆಗೀಡಾಗಬಹುದಾಗಿರ್ತಕ್ಕಂಥ ದಿನ. ಸ್ವಲ್ಪ ಮಕ್ಕಳೊಟ್ಟಿಗೆ ಅನಾಯಾಸವಾಗಿರ್ತಕ್ಕಂಥ ಕಲಹಗಳು ನಿಮ್ಮನ್ನು ಪೀಡಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ವಾಗ್ದೋಷಾದಿಗಳಿಂದ ಏನಾದರೂ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರು ನಿಮ್ಮೊಟ್ಟಿಗೆ ಇವತ್ತಿನ ದಿವಸ ನಿಮ್ಮೊಟ್ಟಿಗೆ ಇದ್ದು ಇನ್ನೊಬ್ಬರೊಟ್ಟಿಗೆ ನಿಮ್ಮ ಮಾತನ್ನು ಸಮಾಲೋಚಿಸುವಂತಹ ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ಸ್ಥಿತಪ್ರಜ್ಞೆಯಿಂದ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಮಾಡಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಕಾರ್ಯಾದಿಗಳಲ್ಲೂ ಕೂಡ ಜಯವನ್ನು ಕಾಣಕ್ಕೆ ಸಾಧ್ಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಮಹಾವಿಷ್ಣುವಿನ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ತಾರಾಬಲ ಅನ್ನೋದು ನಮ್ಮ ಬದುಕಿನಲ್ಲಿ ಯಾವ ರೀತಿಯಾಗಿ ಸಮೃದ್ಧಿಯನ್ನು ತಂದುಕೊಡುತ್ತೆ ಗುರುಜಿ? ಮನುಷ್ಯನಿಗೆ ಸಂಪತ್ತು ಅನ್ನೋದು ಸಮೃದ್ಧಿ ಅಂತಕ್ಕಂಥ. ಸಮೃದ್ಧಿ ಅಂದರೆ ಏನು ಮುಖ್ಯವಾಗಿ ಅದನ್ನು ಗಮನಿಸ್ಕೋಣ. ಸಮೃದ್ಧಿ ಅಂದರೆ ಈಗ ಒಂದು ಮಗು ಹುಟ್ಟಿದಾಗ ಆ ಮಗು ಸಣ್ಣಕ್ಕಿರುತ್ತೆ. ತಾಯಿಯಾದವಳು ಏನು ಮಾಡ್ತಾಳೆ, ಮಗುವನ್ನು ದಪ್ಪ ಮಾಡಬೇಕಂತಕ್ಕಂಥ ಅಚಲವಾದ ಸದೃಢವಾದ ಮನಸ್ಥಿತಿಯಲ್ಲಿ ಆ ಮಗುವಿಗೆ ಏನೆಲ್ಲ ಪೌಷ್ಟಿಕ ಆಹಾರಾದಿಗಳನ್ನು ನೀಡುವಂತಹ ವ್ಯವಸ್ಥೆಯನ್ನು ತಾಯಿ ಮಾಡ್ತಾಳೆ ಅಲ್ವಾ? ಹಾಗೇ ಬದುಕಿನಲ್ಲಿ ಸಮೃದ್ಧತೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕೇವಲ ಹಣಕಾಸನ್ನು, ಸಮೃದ್ಧಿ ಅಂದರೆ ಕೇವಲ ಹಣಕಾಸಲ್ಲ, ಸುಖ, ಶಾಂತಿ, ನೆಮ್ಮದಿ, ಈ ಮೂರರ ಸಮೃದ್ಧಿ ಸಂಯೋಗವೇ ಸಮೃದ್ಧಿ. ಸುಖ ಬೇಕು, ಶಾಂತಿ ನೆಲೆಸಬೇಕು, ಸೌಭಾಗ್ಯ ವೃದ್ಧಿ ಆಗಬೇಕು. ಸೌಭಾಗ್ಯ ಅಂದರೆ ಏನು?
ಧನ ಕನಕ ವಸ್ತು ವಾಹನ ಅಂತಕ್ಕಂಥದ್ದು. ಇದರೆಲ್ಲದರ ಸಂಕೇತ ನಾನು ಆಗಲೇ ಹೇಳಿದೆ. ಮೃತ್ಯು ತಾರೆಯಲ್ಲಿ ಏನು ಮಾಡಬಾರ್ದು, ವದ ತಾರೆಯಲ್ಲಿ ಏನು ಮಾಡಬಾರ್ದು, ಸಾಧನ ತಾರೆಯಲ್ಲಿ ಏನು ಮಾಡಬೇಕು, ಕ್ಷೇಮ ತಾರೆಯಲ್ಲಿ ಏನು ಮಾಡಬೇಕು, ಸಂಪತ್ ತಾರೆಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು. ಜನ್ಮ ತಾರೆಯಲ್ಲಿ ನಾವು ಬಹುಶಃ ಜನ್ಮ ತಾರೆಯಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಸಂಚಿತ ಜನ್ಮದ ಕರ್ಮಗಳಿರುತ್ತಲ್ವಾ, ದಾನ ಧರ್ಮಾದಿಗಳನ್ನು ಯಥೇಚ್ಛವಾಗಿ ಈಗ ನಾವು ದೇವಸ್ಥಾನಕ್ಕೆಲ್ಲೋ ಅನುದಾನಕ್ಕೆ ಕೊಡಬೇಕು ಅಂದ್ಕೊಂಡಿರ್ತೀವಿ. ಯಾವುದೋ ಕ್ಷೇತ್ರದಲ್ಲಿ ಈಗ ಅಣ್ಣಮ್ಮನ ಕೂರಿಸಿರ್ತಾರೆ, ಗಣಪತಿನ ಕೂರಿಸಿರ್ತಾರೆ, ಹೀಗೆ ಇದು ವಾರ್ಷಿಕೋತ್ಸವ ಈ ರೀತಿ ಆಗಿರ್ತಕ್ಕಂಥ ಸಂದರ್ಭಗಳು ನಮ್ಮ ಮನೆಗೆ ಬಂದು ಅವರ, ಯಾಕೆಂದರೆ ಪಾಪ ಎಲ್ಲ ದೇವಸ್ಥಾನಗಳವರು ಬಂದು ನಮ್ಮ ಹತ್ರ ಕೇಳ್ತಕ್ಕಂಥ ಉದಾಹರಣೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ನೀವು ಈ ಜನ್ಮತಾರೆಯಲ್ಲಿ ಏನಂದರೆ ಜನ್ಮತಾರೆ ಅಂತಕ್ಕಂಥದ್ದು ಬದಲಾಗುತ್ತೆ, ಪ್ರತಿನಿತ್ಯವೂ ಕೂಡ ಬದಲಾಗ್ತಕ್ಕಂಥದ್ದಾಗಿರುತ್ತೆ. ಜನ್ಮತಾರೆ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಈ ದಾನ ಧರ್ಮಗಳು ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ದುಷ್ಟ ಜನರು ನಿಮ್ಮನ್ನು ಅವ್ಯಾಹತವಾಗಿ ಆವರಿಸಿಕೊಂಡು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಅವಮಾನವನ್ನು, ನಿಮ್ಮನ್ನು ಹುನ್ನಾರಾದಿಗಳಿಂದ ಕೆಡುವಂತಹ ಆ ಒಂದು ಸ್ವಭಾವಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ದೂರ ಇರತಕ್ಕಂಥದ್ದು ಇವತ್ತಿನ ದಿವಸ ಶ್ರೇಷ್ಠತೆ. ಧನುರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಮಚಂದ್ರನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು, ದಾನ ಧರ್ಮಾದಿಗಳನ್ನು ಮಾಡುವಂತಹ, ತದೇಕ ಮನಸ್ಥಿತಿಯಿಂದ ಮಾಡುವಂಥ ಎಲ್ಲ ವ್ಯವಸ್ಥೆಯು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಶುಭಪ್ರದವಾಗಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೋದರರ ಸಹಕಾರ ಸಿಗ್ತಕ್ಕಂಥದ್ದು, ತಂದೆಯ ಸಂಯೋಜನೆಯೊಂದಿಗೆ ಎಲ್ಲಾದರೂ ದೂರದ ಪ್ರಯಾಣನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಮಕರ ರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾರ್ಜನೆಯಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಚಿಂತೆಗೆ ಈಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಸಾಕು ಪ್ರಾಣಿಗಳಿಂದ ಇವತ್ತಿನ ದಿವಸ ಏನೋ ಒಂದು ಎಚ್ಚರಿಕೆಯ ಗಂಟೆ ನಿಮ್ಮನ್ನು ಬಾಧಿಸುವಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೈವಾಹಿಕ ಜೀವನದಲ್ಲಿ ಕೂಡ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ವಿರಸಗಳು ಆಗಿಯೂ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ, ತಂದೆ ತಾಯಿಗಳಿಗೆ ನಮಸ್ಕರಿಸೋದ್ರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಇವತ್ತಿನ ದಿವಸ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರ್ಥಿಕ ಸ್ಥಿತಿ ಶುಭದಾಯಕವಾಗಿದ್ದರೂ ಕೂಡ ಯಾವುದೋ ಅಪಾಯದ ಮಾರ್ಗ ಅಂತಕ್ಕಂಥದ್ದು ನಿಮ್ಮನ್ನು ಕೆಳಮಟ್ಟಕ್ಕೆ ದೂಡುವಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು ಇವತ್ತಿನ ದಿವಸ ಇರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮೊಟ್ಟಿಗೆ ಇದ್ದಂಥವರೇ ಖಳನಾಯಕರಾಗಿ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥವರಾಗಿರ್ತಾರೆ, ಎಚ್ಚರವಾಗಿರಿ. ಅಧಿಕಾರದಲ್ಲಿ ಸುಯೋಗ ಸಿಗ್ತಕ್ಕಂಥ ಸುಯೋಗ, ಅದರಲ್ಲೂ ಕೂಡ ಬಹುಮಟ್ಟಿಗೆ ಇವತ್ತಿನ ದಿವಸ ಎಷ್ಟೋ ದಿನಗಳಿಂದ ನಿಮ್ಮ ಪ್ರಾರಂಭಿಕ ದಿನಾದಿಗಳಿಂದಲೂ ಕೂಡ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ ಮೀನರಾಶಿಯವರಿಗೆ. ಇವತ್ತಿನ ದಿವಸ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥ ಅವಕಾಶಗಳಿರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ತಾರಾಬಲ ಮತ್ತು ಈ ರಾಶಿ ಫಲಗಳ ನಡುವೆ ಏನು ವ್ಯತ್ಯಾಸ ಇರುತ್ತೆ ಗುರುಜಿ? ತಾರೆ ಅಂತಕ್ಕಂಥದ್ದು ಮುಖ್ಯ. ಮನುಷ್ಯನಿಗೆ ಜನ್ಮತಾರೆ ಅಂತಕ್ಕಂಥದ್ದು ಬಲವನ್ನು ತುಂಬುತ್ತೆ. ಹಾಗೆ ಲಗ್ನ ಅಂತಕ್ಕಂಥದ್ದು ಅವನ ಸ್ವಭಾವವನ್ನು ನಿರ್ಧಾರವನ್ನು ಮಾಡುತ್ತೆ. ದೇಹ ಸ್ವಭಾವ ಅಂತಕ್ಕಂಥದ್ದು, ಅವನ ಚೆಹರೆ ಹೇಗಿರುತ್ತೆ. ಕೆಲವರು ಅಂದವಾಗಿರ್ತಾರೆ. ಯಾಕೆ ಕಾರಣ ಅಂದರೆ ಚಂದ್ರನ ಸಂಯೋಜನೆ, ಬುಧನ ಸಂಯೋಜನೆ ಬಂದಾಗ ಅವ್ರು ನೋಡಲಿಕ್ಕೆ ತುಂಬ ಸ್ಫುರದ್ರೂಪಿಗಳಾಗಿರ್ತಾರೆ. ಶನಿ ಮತ್ತು ಕೇತುವಿನ ಸಂಯೋಜನೆ ಬಂದಾಗ ವಕ್ರವಾಗಿರ್ತಾರೆ. ಗುರುವಿನ ಸಂಯೋಜನೆ ಬಂದಾಗ ದೇಹ ಸೌಷ್ಠತೆ ಚೆನ್ನಾಗಿರುತ್ತೆ. ಹೀಗೆ ಗ್ರಹಗಳ, ದೇಹದ, ತಾರೆಯ ಈ ಮೂರರ ಸಂಯೋಜನೆ ಬದುಕಿನುದ್ದಕ್ಕೂ ಕೂಡ ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಿವಸ ದಷ್ಟಪುಷ್ಟವಾಗಿದ್ದಂಥ ದೇಹ ಸ್ವಲ್ಪ ದಿವಸ ಕೃಶವಾಗುತ್ತೆ. ಅಂದರೆ ಯಾರ ಜಾತಕದಲ್ಲಿ ಶನಿಯ ಪ್ರಭಾವಿತನಾಗಿರ್ತಾನೋ ಆ ಪ್ರಭಾವದಿಂದ ಅವ್ರು ಎಷ್ಟೇ ಊಟ ಮಾಡಿದ್ರೂ ಕೂಡ ಸಣ್ಣಕ್ಕೆ ಇರ್ತಾರೆ. ಇದರ ಪ್ರಭಾವ ಏನಾಗುತ್ತಪ್ಪ ಅಂದರೆ, ಈಗ ತಂದೆಗೆ ಕಾರಕನಾಗಿರ್ತಕ್ಕಂಥವನು ಸೂರ್ಯನಾದರೆ ನಮ್ಮ ತಾತ ಮುತ್ತಾತಂದರಿಗೆ ಕಾರಕನಾಗಿರ್ತಕ್ಕಂಥವನು ರಾಹು ಆಗಿರ್ತಾನೆ. ಸೂರ್ಯ ಮತ್ತು ರಾಹುರ ಸಂಯೋಜನೆ ಬಂದಾಗ ನೀವು ಒಂದು ಕುಟುಂಬದಲ್ಲಿ ನೋಡ್ತೀವಿ ನಾವು, ಎಲ್ಲರೂ ಕೂಡ ತಂದೆ ಮಕ್ಕಳು ಎಲ್ಲರೂ ಆದಿಯಾಗಿ ದಪ್ಪಕ್ಕೆ ಇರ್ತಾರೆ. ಅವ್ರು ಏನಪ್ಪ ಅಂದರೆ ಈ ಬದುಕಿನ ಉದ್ದಕ್ಕೂ ಕೂಡ ಕೆಲವರನ್ನು ನಾವು ಕೆಲವು ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತೀವಿ. ಯಾಕಂದರೆ ಈಗ ಸಹಜವಾಗಿ ಯಾರು ಕೂಡ ಅದ್ರ ಬಗ್ಗೆ ಏನು ಮನಸ್ಸಿನಲ್ಲಿ ಹಚ್ಕೊಳ್ಳೋದಿಲ್ಲ. ದಪ್ಪ ಇದ್ದಾರೆ ಅಂದರೆ ತುಂಬ ಆಕ್ಟಿವ್ ಇರ್ತಾರೆ.
ನಿಮ್ಗೆ ಇನ್ನೊಂದೇನಪ್ಪ ಅಂದರೆ, ನಾವು ಅಂದ್ಕೊಳ್ತೀವಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಖಂಡಿತ ನಮಗಿಂತ ಇನ್ನು 10 ಪಟ್ಟು ಯಥೇಚ್ಛವಾಗಿ ಬಲವಂತರಾಗಿರ್ತಕ್ಕಂಥವ್ರು, ದಪ್ಪಗಿರ್ತಕ್ಕಂಥವ್ರು ಆಗಿರ್ತಾರೆ. ಯಾಕೆಂದರೆ ಅವ್ರಿಗೆ ರಾಹು ಮತ್ತು ರವಿಯ ಸಂಯೋಜನೆ ಇರೋದ್ರಿಂದ, ರವಿ ಮುಖ್ಯವಾಗಿ ಮನೋಜ್ಞಾಕಾರಕನು. ಯಾವೆಲ್ಲ ವಿಚಾರಗಳನ್ನು ಮಾಡಬೇಕಂದ್ರೆ ಅವ್ರ ಕಾನ್ಸ್ಟೆಂಟ್ ಮೈಂಡ್ ಅಂತಕ್ಕಂಥದ್ದು ಏನು ಕರಿತೀವೋ ತುಂಬ ಲಯಪ್ರದವಾಗಿರುತ್ತೆ. ಹಾಗಾಗಿ ರಾಶಿಫಲದಲ್ಲಿ ನಾವು ಈ ಓರಾಫಲವನ್ನು ನೋಡಿದಾಗ ನಾವು ಆಗಲೇ ನೋಡಿದ್ವಿ, 3ನೇ ಮನೆ ಅಂತಕ್ಕಂಥದ್ದು ರಾಶಿಫಲದಲ್ಲಿ ಸೋದರರನ್ನು ಸಂಯೋಜನೆ ಮಾಡುತ್ತೆ, ಮತ್ತು ನಮ್ಮ ಬದುಕಿನ ಪ್ರಾರಂಭದ ದಿನಗಳನ್ನು ಸಂಯೋಜನೆ ಮಾಡುತ್ತೆ. ಹೀಗೆ 5ನೇ ಮನೆ ಅಂತಕ್ಕಂಥದ್ದು ನಮ್ಮ ಮಕ್ಕಳ ಮತ್ತು ನಮ್ಮ ಪೂರ್ವಜನ್ಮದ ಒಡನಾಟವನ್ನು ತಂದುಕೊಡುತ್ತೆ. ಅದ್ರ ಜೊತೆಗೆ ಈಗ ಕೆಲವು ಮನೆಗಳಲ್ಲಿ ಕೆಲವು ತಾರೆಗಳಿಗೆ ಒಂದು ಅಧಿಪತಿಗಳಿದ್ದಾರೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೋಣ. ಆ ತಾರಾಧಿಪತಿಗಳು ನಮಗೆ ಮಿತ್ರರಾಗಿದ್ದರು ಅಂತ ಇಟ್ಕೊಳ್ಳಿ. ತುಂಬ, ಯಾಕೆಂದರೆ ಕೆಲವರು ನಾವು ಸೌಮ್ಯವಾಗಿರ್ತಾರೆ, ಅವ್ರು ನೋಡಿದ್ರೆ ದೇಶ ಎಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಅವರು ಲೋಕಾರೂಢಿಯ ಒಂದು ಪದ ಏನಪ್ಪ ಅಂದರೆ, ಲೋಕವೆಲ್ಲವೂ ಪೂಜ್ಯನೀಯವಾಗಿ ನೋಡ್ತಕ್ಕಂಥ ಗುಣಧರ್ಮ ಅವರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ತಾರಾಬಲ, ನಾವು ಹುಟ್ಟಿದಾದಂಥ ಸಮಯದಲ್ಲೂ ಕೂಡ ತಾರಾಬಲದ ಪ್ರಾಮುಖ್ಯತೆ ಇರುತ್ತೆ. ಆದರೆ ನಾವು ಓರೆಗೆ ಮಾತ್ರ ತಗೊಳ್ತೀವಿ, ತಾರಾಬಲನ ತಗೊಳ್ಳಿಕ್ಕೆ ಹೋಗೋದಿಲ್ಲ. ತಿಥಿವಾರ ನಕ್ಷತ್ರಗಳನ್ನು ತಗೊಳ್ತೀವಿ, ನಕ್ಷತ್ರ ಅಂದ್ರೇ ತಾರಾ. ಹಾಗಾಗಿ ಆ ನಕ್ಷತ್ರಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವಳು ತಾರಾದೇವತೆ ಆಗಿರ್ತಕ್ಕಂಥವಳು ಆಗಿರ್ತಾರೆ. ಹಾಗಾಗಿ ಈ ನಕ್ಷತ್ರ ಸಂಯೋಜನೆ, ರಾಶಿ ಸಂಯೋಜನೆ, ಲಗ್ನ ಸಂಯೋಜನೆ, ಈ 3ರ ಯುಕ್ತವಾಗಿ ಬಂದಿರತಕ್ಕಂಥದ್ದೇ ಬದುಕು. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಕುರಿತು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾರಾಬಲದ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ಕುರಿತು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.